ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರೂ ಬಹಳ ಸಂತೋಷದೊಂದಿಗೆ ಹಾಕಿರಿ. ಇಂದು ನಿಮಗಾಗಿ ನಿಮ್ಮ ಭವನಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ವಾಕ್ಯ ಆಲಿಸುವ ಒಬ್ಬೊಬ್ಬರನ್ನು, ಕುಟುಂಬವನ್ನು, ಎಲ್ಲಾ ಪ್ರಾಯದಲ್ಲಿ ಇರುವವರನ್ನು, ಜಾತಿ ಮತ ಭೇದವಿಲ್ಲದೆ, ಸಭಾ ವ್ಯತ್ಯಾಸ ಇಲ್ಲದೆ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವಾನುಗ್ರಹದ ಉಳಿತು ಉಂಟಾಗಲಿ ಎಂದು ಪ್ರಾರ್ಥಿಸಿಕೊಂಡು ಇಂದಿನ ವಾಕ್ಯವನ್ನು ಆಲಿಸೋಣ. 1 ಅರಸುಗಳ ಗ್ರಂಥ 17ನೇ ಅಧ್ಯಾಯ 1ರಿಂದ 7ರವರೆಗೆ ವಾಕ್ಯವನ್ನು ಆಲಿಸೋಣ. ಗಿಲ್ಗಾಲಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವನ ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಸರ್ವೇಶ್ವರನಾಣೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದನು. ಸರ್ವೇಶ್ವರ ಸ್ವಾಮಿ ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು, ಜೋರ್ಡನ್ ನದಿಯ ಆಚೆ ಇರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದುಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು. ಸರ್ವೇಶ್ವರನ ಅಪ್ಪಣೆಯಂತೆ ಜೋರ್ಡಾನಿನ ಪೂರ್ವಕ್ಕಿರುವ ಕೆರಿತ್ ಹಳ್ಳದಲ್ಲಿ ಅವನು ವಾಸಿಸಿದನು. ಕಾಗೆಗಳು ಅವನಿಗೆ ಬೆಳಗ್ಗೆ ಹಾಗೂ ಸಂಜೆ ರೊಟ್ಟಿ, ಮಾಂಸ ಇವುಗಳನ್ನು ತಿನ್ನಲು ತಂದುಕೊಡುತ್ತಿದ್ದವು. ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು. ಕೆಲವು ದಿವಸಗಳಾದ ನಂತರ ನಾಡಿನಲ್ಲಿ ಮಳೆ ಇಲ್ಲದರಿಂದ ಹಳ್ಳವು ಬತ್ತಿ ಹೋಯಿತು. ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದ್ದೆವು, ಕಾಗೆಗಳು ರೊಟ್ಟಿ, ಮಾಂಸ ತಂದು ಕೊಡುತ್ತಿತ್ತು ಎಂದು. ಕಾಗೆಗಳ ಕುರಿತು ಹೇಳಬೇಕಾದರೆ, ಅದು ಏನಾದರೂ ಸಿಕ್ಕಿದರೆ ಯಾವುದಾದರೂ ಒಂದು ಮರಕ್ಕೆ ಹತ್ತಿ ಕೂತು ಕಿತ್ತು ತಿನ್ನುತ್ತದೆ. ಆದರೆ ಈ ಕಾಗೆ ನಿಷ್ಠೆಯಿಂದ ದಾರಿ ತಪ್ಪದೆ ತಲುಪಿಸಿದು ನಾವು ವಾಕ್ಯದಲ್ಲಿ ನೋಡಿದ್ದೆವು. ಅದು ಎಲ್ಲಾ ಪಕ್ಷಿಗಳ ತರ ಒಂದು ಸಾಧಾರಣ ಪಕ್ಷಿಯಲ್ಲ, ಅದು ದೇವರ ನಿಯೋಗ ಸಿಕ್ಕಿದ ಪಕ್ಷಿಯಾಗಿದೆ. ದೇವರ ಒಂದು ಕರೆ ಸಿಕ್ಕಿದ ಪಕ್ಷಿಯಾಗಿದೆ, ನಿಯೋಗ ಇರುವ ಪಕ್ಷಿಯಾಗಿದೆ. ಹಾಲೆಲೂಯ. ಆದ್ದರಿಂದ ಅದು ನಿಷ್ಠೆಯಿಂದ ತಲುಪುವ ಜಾಗಕ್ಕೆ ತಲುಪಿಸಿತು. ಪ್ರಿಯರೇ, ಈ ವಾಕ್ಯ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಆಲಿಸುವಾಗ, ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ನಿಯೋಗಕ್ಕೆ ಸಿಕ್ಕಿದ ಒಂದು ಶುಶ್ರೂಷೆಯಾಗಿದೆ. ಈ ಶುಶ್ರೂಷೆಯಲ್ಲಿ ದೇವರು ವಹಿಸಿಕೊಟ್ಟ ಅನೇಕ ನಿಯೋಗಗಳು ಇದೆ. ರೊಟ್ಟಿ, ಮಾಂಸವು ತರ ಅದು ತಲುಪುವ ಜೀವಿತದಲ್ಲಿ ತಲುಪಿಸಿಕೊಡುವ ಶುಶ್ರೂಷೆಯಾಗಿದೆ ಡೈಲಿ ಬ್ಲೆಸ್ಸಿಂಗ್. ನಾವು ಹಾಗಿದೆ ಯಾವಾಗಲೂ ಪ್ರಾರ್ಥಿಸುವುದು, ಪ್ರಭುವೇ, ಈ ವಾಕ್ಯ ಶುಶ್ರೂಷೆಯಲ್ಲಿ ನಿಮ್ಮ ಪ್ರಿಯರಾದವರಿಗೆ ತಲುಪಿಸಿಕೊಡಲು ವಹಿಸಿಕೊಡುವ ಒಂದೊಂದು ಅನುಗ್ರಹವನ್ನು ತಲುಪುವ ವ್ಯಕ್ತಿಗೆ ತಲುಪಬೇಕು, ಸಿಗುವವರಿಗೆ ಸಿಗಬೇಕು, ಅನುಭವಿಸಲು ಅವರಿಗೆ ಸಾಧ್ಯವಾಗಬೇಕು. ಹಾಲೆಲೂಯ. ದೇವರು ಕೊಟ್ಟು ಕಳಿಸಿದ ರೊಟ್ಟಿಯು, ಮಾಂಸವು ದಾರಿ ತಪ್ಪದೆ ಸರಿಯಾದ ಆ ವ್ಯಕ್ತಿಯಲ್ಲಿ ತಲುಪಿಸಿದು ಕಾಗೆ. ಇದೇ ತರ ಈ ವಾಕ್ಯ ಆಲಿಸುವ ನಿಮಗೆ ಇರುವ ಅನುಗ್ರಹ ನಿಮಗೇನೇ ತಲುಪಲು ಸಾಧ್ಯವಾಗಲಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ ಬಂದು ಸೇರಲು ಸಾಧ್ಯವಾಗಲಿ. ಒಂದು ಅನುಗ್ರಹವೂ ಸಹ ನಷ್ಟವಾಗಬಾರದು. ದೇವರು ಕೊಟ್ಟಿದ್ದು ಎಲ್ಲ ನಮ್ಮ ಕುಟುಂಬಕ್ಕೆ ಸೇರಬೇಕು. ದೇವರು ಅನುಗ್ರಹಿಸಿದ್ದು, ಕೊಟ್ಟಿದ್ದೆಲ್ಲ ನನಗೆ, ನನ್ನ ಕೈಯಲ್ಲಿ ಸ್ವೀಕರಿಸಲು ಸಾಧ್ಯವಾಗಬೇಕು. ಹಾಲೆಲೂಯ. ಇಂದು ನೀವು ವಾಕ್ಯದಲ್ಲಿ ಆಲಿಸಿದ್ದೀರಿ, ಕಾಗೆ ಕೈಯಲ್ಲಿ ಕೊಟ್ಟು ಕಳಿಸಿದ ಆಹಾರ ಬೆಳಗ್ಗೆ ರಾತ್ರಿ ಪ್ರವಾದಿಯ ಕೈಯಲ್ಲಿ ತಲುಪಿತು. ಅದರ ತರ ಈ ಶುಶ್ರೂಷೆಯಲ್ಲಿ ದೇವರು ವಹಿಸಿದ ಅನುಗ್ರಹವಿದೆ ನಿಮಗೆ ನೀಡಲು. ಅದಾಗಿದೆ ನಮ್ಮ ಒಂದೊಂದು ವಿಧದಲ್ಲಿ ಇರುವ ಪ್ರಾರ್ಥನೆಗಳು, ಉಪವಾಸ ಪ್ರಾರ್ಥನೆ, ನಿಯೋಗ ಬರೆದು ಇಟ್ಟು ಪ್ರಾರ್ಥನೆಗಳು ಎಲ್ಲ ನಿಮಗೆ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕರು ಸಿಕ್ಕಿ ಹಾಕಿಕೊಂಡವರು ಇದ್ದಾರೆ. ದಾರಿ ಕಾಣದೆ ಅಲಿಯುವವರು ಇದ್ದಾರೆ, ಕುಗ್ಗಿ ಹೋದವರು ಇದ್ದಾರೆ. ಅನೇಕ ರಾಜ್ಯಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಸಂಕಟದಲ್ಲಿ ನರಳಿ ಹೋದವರು ಇದ್ದಾರೆ. ಎಲ್ಲರಿಗೂ ಬೆಲೆ ಕೊಟ್ಟು ಪ್ರಾರ್ಥಿಸುತ್ತೇನೆ. ಸುಮ್ಮನೆ ಅಲ್ಲ, ಪರಸ್ಪರ
ಜಗಳ ಇಲ್ಲದೆ, ಅಸೂಯೆ ಇಲ್ಲದೆ, ಸ್ನೇಹದಲ್ಲಿ ಒಗ್ಗಟ್ಟಿನಿಂದ ನಮಗೆ ಪ್ರಾರ್ಥಿಸೋಣ. ಇದು ಒಂದು ದೈವಿಕ ನಿಯೋಗವಾಗಿದೆ, ದೇವರಿಂದ ಕೇಳಿದ ಸ್ವರ ಆಗಿದೆ. ಹಾಲೆಲೂಯ. ನಮಗೆ ಪ್ರಾರ್ಥಿಸೋಣ. ದೇವರೇ, ಎಲಿಯ ಪ್ರವಾದಿಗೆ ಸರಿಯಾದ ಸಮಯದಲ್ಲಿ ಆಹಾರ ನೀಡಲು ಆ ಪಕ್ಷಿ ಕಾರಣವಾದ ರೀತಿ ಪ್ರತಿನಿತ್ಯ ವಾಕ್ಯ ಆಲಿಸುವ ಲಕ್ಷಗಟ್ಟಲೆ ಜನರಿದ್ದಾರೆ. ಅವರಿಗೆ ಕೊಡುವ ಅನುಗ್ರಹಗಳು ನಿಷ್ಠೆಯಿಂದ ತಲುಪಿಸಲು ಪ್ರಭುವೇ ಈ ಶುಶ್ರೂಷೆಯು ಕಾರಣವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಇರುವ ಅನುಗ್ರಹ ತಪ್ಪದೆ ತಲುಪಿಸಲು, ಅನುಭವಿಸಲು ಈ ಶುಶ್ರೂಷೆಯು ಕಾರಣವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ವಾಕ್ಯವನ್ನು ಶೇರ್ ಮಾಡಿ ಪ್ರೀತಿಯನ್ನು ಹಂಚಿಕೊಳ್ಳೋಣ. ಹಾಲೆಲೂಯ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.